ವಿದ್ಯಾರ್ಥಿಗಳೇ, ಲಾಸ್ಟ್ ಕ್ಲಾಸಲ್ಲಿ ಫಂಕ್ಷನ್ಸ್ ಬಗ್ಗೆ ತಿಳ್ಕೊಂಡಿದ್ವಿ. ಫಂಕ್ಷನ್ಸ್ ಅಂದರೆ ಏನು ಅಂತ ತಿಳ್ಕೊಂಡ್ವಿ. ಈ ಒಂದು ಕ್ಲಾಸಲ್ಲಿ ಟೈಪ್ಸ್ ಆಫ್ ಫಂಕ್ಷನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ 1-to-1 ಫಂಕ್ಷನ್ ಅಂತ ಇದಕ್ಕೆ ಹೆಸರು. ಇದಕ್ಕೆ ಇನ್ನೂ ಒಂದು ಹೆಸರಿದೆ, ಇಂಜೆಕ್ಟಿವ್ ಫಂಕ್ಷನ್. ಒಂದು ಫಂಕ್ಷನ್ನ 1-1 ಫಂಕ್ಷನ್ ಅಂತ ಯಾವಾಗ ಹೇಳ್ತೀವಿ ಅಂದರೆ, 1-1 function is a function in which different elements of set X has different images in set Y. ಅಂದರೆ ಇಲ್ಲಿ ನೋಡ್ಬೋದು, ಸೆಟ್ ಎಕ್ಸ್ ಅಲ್ಲಿ ಎ ಬಿ ಸಿ ಅಂತ 3 ಎಲಿಮೆಂಟ್ ಇದೆ. ಸೆಟ್ ವೈ ಅಲ್ಲಿ 1, 2, 5 ಮತ್ತು 3 ಅಂತ 4 ಎಲಿಮೆಂಟ್ ಇದೆ. ಯಾವಾಗ ಈ ಒಂದು ಫಂಕ್ಷನ್ನು 1-1 ಆಗತ್ತೆ ಅಂದರೆ, there should be 1-1 mapping. 1-1 ಅಂದರೆ one element of X should be related to one element of the set Y. ಆವಾಗ ಇದನ್ನು 1-to-1 ಮ್ಯಾಪಿಂಗ್ ಅಂತ ಕರಿತೀವಿ. ಇಲ್ಲಿ ನೋಡ್ಬೋದು, ಇದರ ನೊಟೇಷನ್ನು F is equal to A,2, B,3, C,1. ಏನಂಗಂದರೆ A goes to 2, A is related to 2 ಅಂತಲೂ ಹೇಳ್ಬೋದು, B is related to 3, C is related to 1. ಸೊ ಈಗ ಇನ್ನೊಂದು ನೊಟೇಷನ್ ಅಥವಾ ಇದನ್ನು ಓದೋದು ಹೇಗೆ ಅಂದರೆ, ಎಫ್ ಆಫ್ ಎ ಎಫ್ ಅಂದರೆ ಫಂಕ್ಷನ್ನು, ಎಫ್ ಆಫ್ ಎ ಯಾವುದಕ್ಕೆ ರಿಲೇಟ್ ಆಗಿದೆ, ಅದು 2. ಸೊ ಎಫ್ ಆಫ್ ಎ ಇಸ್ ಈಕ್ವಲ್ ಟು 2 ಅಂತ ಹೇಳ್ತೀವಿ. ಎಫ್ ಆಫ್ ಬಿ ಇಸ್ ಈಕ್ವಲ್ ಟು 3, ಎಫ್ ಆಫ್ ಸಿ ಇಸ್ ಈಕ್ವಲ್ ಟು 1. ಅಂದರೆ ಒನ್ ಎಲಿಮೆಂಟ್ ಆಫ್ ಎಕ್ಸ್ ಶುಡ್ ಬಿ ರಿಲೇಟೆಡ್ ಟು ಒನ್ ಎಲಿಮೆಂಟ್ ಇನ್ ವೈ. ಆವಾಗ ಅದು 1-to-1 ಫಂಕ್ಷನ್ ಆಗುತ್ತೆ. ಸೊ 1-to-1 ಫಂಕ್ಷನ್ ಅಥವಾ 1-to-1 ಕರೆಸ್ಪಾಂಡೆನ್ಸ್. ಸೊ ಇವೆಲ್ಲ ಏನು ಅಂದರೆ, ಒಂದು ಲೈನ್ ಹೋಗಿರ್ಬೇಕು. ಇಲ್ಲಿ ಚಿತ್ರದಲ್ಲಿ ನೋಡ್ತಾ ಇದ್ದೀರಾ ನೀವು, ಒಂದು ಲೈನು ಫ್ರಮ್ ಎಕ್ಸ್ ಎಲಿಮೆಂಟ್ ಆಫ್ ದಿ ಸೆಟ್ ಎಕ್ಸ್ ಟು ದಿ ಎಲಿಮೆಂಟ್ ಆಫ್ ಸೆಟ್ ವೈಗೆ ಹೋಗಿದ್ದಿದ್ರೆ ಆವಾಗ ಅದು 1-to-1 ಫಂಕ್ಷನ್ ಆಗುತ್ತೆ. ಮುಂದಿಂದು ಟೈಪ್ ಆಫ್ ಫಂಕ್ಷನ್ ನೋಡೋಣ. ಇದು ಮೆನಿ ಒನ್ ಫಂಕ್ಷನ್. ಇದಕ್ಕೆ ಮೆನಿ ಒನ್ ಅಂತ ಹೆಸರಲ್ಲೇ ಹೇಳುತ್ತೆ. ಅದು ಮೆನಿ ಅಂದರೆ ಎರಡು ಅಥವಾ ಎರಡಕ್ಕಿಂತ ಜಾಸ್ತಿ ಎಲಿಮೆಂಟ್ಸ್ಗಳು ಯಾವುದ್ರೊಳಗಿರೋದು, ಎಕ್ಸಲ್ಲಿರೋದು ಒಂದೇ ಎಲಿಮೆಂಟ್ ಜೊತೆ ರಿಲೇಟ್ ಆಗಿದ್ದರೆ, ವೈಯಲ್ಲಿ ಇರ್ತಕ್ಕಂಥ ಒಂದೇ ಒಂದು ಎಲಿಮೆಂಟ್ ಜೊತೆ ರಿಲೇಟ್ ಆಗಿದ್ದರೆ ಅದು ಮೆನಿ ಒನ್ ಫಂಕ್ಷನ್ ಆಗುತ್ತೆ. ಇನ್ನೂ ಒಂದು ರೀತಿಯಲ್ಲಿ ಹೇಳ್ಬೋದು ಇದನ್ನು, ಮೆನಿ ಒನ್ ಫಂಕ್ಷನ್ ಈಸ್ ಎ ಫಂಕ್ಷನ್ ವಿಚ್ ಇಸ್ ನಾಟ್ 1-1 ಆಗಿಲ್ಲದೆ ಇರೋ ಫಂಕ್ಷನನ್ನು ನಾವು ಮೆನಿ ಒನ್ ಫಂಕ್ಷನ್ ಅಂತ ಕರಿತೀವಿ. ಯಾಕೆ ಇಲ್ಲಿ ಮೆನಿ ಒನ್ ಫಂಕ್ಷನ್ ಈ ಚಿತ್ರದಲ್ಲಿ ನೋಡ್ತಾ ಇದ್ದೀವಿ, 2 ಈಸ್ ರಿಲೇಟೆಡ್ ಟು ಎ ಮತ್ತು 2 ಈಸ್ ರಿಲೇಟೆಡ್ ಟು ಬಿ. ಅಥವಾ ಇನ್ನೊಂದು ಬೇರೆ ಟರ್ಮ್ಸಲ್ಲಿ ಹೇಳಬೇಕು ಅಂದರೆ, ಬೇರೆ ಪದಗಳಲ್ಲಿ ಹೇಳಬೇಕು ಅಂದರೆ, 2 ಈಸ್ ದಿ ಇಮೇಜ್ ಆಫ್ ಎ ಅಂತ ಹೇಳ್ತೀವಿ. 2 ಈಸ್ ದಿ ಇಮೇಜ್ ಆಫ್ ಎ, 2 ಈಸ್ ಆಸ್ ವೆಲ್ ಆಸ್ ಇಮೇಜ್ ಆಫ್ ಬಿ. 2 ಅನ್ನೋದು ಇಮೇಜ್ ಆಫ್ ಎ ಕೂಡ ಆಗಿದೆ ಮತ್ತು ಬಿಗೂ ಕೂಡ ಆಗಿದೆ. ಸೊ ಅದಕ್ಕೋಸ್ಕರ ಇದು ಮೆನಿ ಒನ್ ಫಂಕ್ಷನ್ ಆಗುತ್ತೆ, 1-1 ಆಗಲ್ಲ. ಸೊ ಮೆನಿ ಒನ್ ಫಂಕ್ಷನ್ ಅಂದರೆ ಸೆಟ್ ಎಕ್ಸಲ್ಲಿರ್ತಕ್ಕಂಥ ಅಥವಾ ಡೊಮೈನಲ್ಲಿರ್ತಕ್ಕಂಥ 2 ಅಥವಾ ಅದಕ್ಕಿಂತ ಹೆಚ್ಚು ಎಲಿಮೆಂಟ್ಸು ಸೆಟ್ ವೈಯಲ್ಲಿರ್ತಕ್ಕಂಥ ಎಲಿಮೆಂಟ್ಸ್ ಜೊತೆಗೆ ಮ್ಯಾಪ್ ಆಗಿದ್ದರೆ, ಒಂದೇ ಒಂದು ಎಲಿಮೆಂಟ್ ಜೊತೆ ಮ್ಯಾಪ್ ಆಗಿದ್ದರೆ ಅದು ಮೆನಿ ಒನ್ ಫಂಕ್ಷನ್ ಆಗುತ್ತೆ. ಇಲ್ಲಿ 2 ಇಸ್ ದಿ ಇಮೇಜ್ ಆಫ್ ಎ, 2 ಈಸ್ ಆಲ್ಸೋ ದಿ ಇಮೇಜ್ ಆಫ್ ಬಿ. ಹಾಗಾದರೆ ಏನೇ ಅಂತ ಹೇಳ್ತೀವಿ ಅಂದರೆ, ಎ ಇಸ್ ದ ಪ್ರೀ ಇಮೇಜ್ ಆಫ್ 2, ಬಿ ಈಸ್ ಆಲ್ಸೋ ಪ್ರೀ ಇಮೇಜ್ ಆಫ್ 2, ಸಿ ಈಸ್ ದ ಪ್ರೀ ಇಮೇಜ್ ಆಫ್ 1, 1 ಈಸ್ ದ ಇಮೇಜ್ ಆಫ್ ಸಿ. ಹಂಗೆ ಓದಬೇಕಾಗತ್ತೆ ಇದನ್ನು. ಇದು ಅರ್ಥ ಆಯಿತು ಅಂತ ಅನ್ಕೋತೀನಿ ನಾನು. ಮೆನಿ ಒನ್ ಫಂಕ್ಷನ್ ಅಂದರೆ 2 ಅಥವಾ ಅದಕ್ಕಿಂತ ಹೆಚ್ಚು ಎಲಿಮೆಂಟ್ಸ್ ಆಫ್ ದಿ ಸೆಟ್ ಎಕ್ಸ್ ಅಥವಾ ಡೊಮೈನ್ when it is related to or when it is mapped to only one element of the set y, then it is called many one function.
ಓಕೆ, ನೆಕ್ಸ್ಟ್ ಟೈಪ್ ನೋಡೋಣ. ಇದನ್ನು ಆನ್ ಟು ಫಂಕ್ಷನ್ ಅಂತ ಕರಿತೀವಿ. ಇದಕ್ಕಿನ್ನೂ ಒಂದು ಹೆಸರಿದೆ, ಸರ್ಜೆಕ್ಟಿವ್ ಫಂಕ್ಷನ್ ಅಂತ. ಏನು ಆನ್ ಟು ಫಂಕ್ಷನ್ ಅಂದರೆ, ಆನ್ ಟು ಫಂಕ್ಷನ್ ಈಸ್ ಅ ಫಂಕ್ಷನ್ ಇನ್ ವಿಚ್ ಈಚ್ ಎಲಿಮೆಂಟ್ ಆಫ್ ಸೆಟ್ ವೈ ಇಸ್ ದಿ ಇಮೇಜ್ ಆಫ್ ಸಮ್ ಎಲಿಮೆಂಟ್ ಇನ್ ದಿ ಸೆಟ್ ಎಕ್ಸ್. ಅಂದರೆ ಇಲ್ಲಿ ಸೆಟ್ ವೈ ನೋಡಿ, ಫಸ್ಟು ಇಲ್ಲಿ ಫೋಕಸ್ ಮಾಡಿ ವೈಗೆ. ಈ ಸೆಟ್ ವೈಯಲ್ಲಿ ಏನೇನು ಎಲಿಮೆಂಟ್ಸ್ ಇದೆ? 1, 2 ಮತ್ತು 3. ಈಗ 1 ಯಾವುದಕ್ಕೆ ಇಮೇಜು? ಸಿಗೆ ಇಮೇಜು. 2 ಕೂಡ ಎಗೆ ಇಮೇಜ್ ಆಗಿದೆ. ಹಾಗೆ 3 ಬಿಗೆ ಇಮೇಜ್ ಆಗಿದೆ. ಸೊ ಸೆಟ್ ವೈಯಲ್ಲಿರ್ತಕ್ಕಂಥ ಎಲ್ಲ ಎಲಿಮೆಂಟ್ಸ್ಗಳು ಇಮೇಜ್ಗಳಾಗಿದ್ದರೆ ಅದನ್ನು ಆನ್ ಟು ಫಂಕ್ಷನ್ ಅಂತ ಕರಿತೀವಿ. ಇಲ್ಲಿ ಯಾವುದೂ ಒಂದು ಬಿಟ್ಟೋಗಿಲ್ಲ, ಅಂದರೆ ಯಾವುದೂ ಒಂಥರ ಅನಾಥವಾದ ಒಂದು ಎಲಿಮೆಂಟ್ಸ್ ಇಲ್ಲ. ಎಲ್ಲ ಎಲಿಮೆಂಟ್ಸು ಇಮೇಜ್ಗಳಾಗಿವೆ. ಸೊ ಎಲ್ಲ ಎಲಿಮೆಂಟ್ಸು ಇಮೇಜ್ಗಳಾಗಿದ್ದರೆ ಆವಾಗ ಅದನ್ನು ಆನ್ ಟು ಫಂಕ್ಷನ್ ಅಥವಾ ಸರ್ಜೆಕ್ಟಿವ್ ಫಂಕ್ಷನ್ ಅಂತ ಕರಿತೀವಿ. ಇಲ್ಲಿ ಫೋಕಸ್ ಯಾವಾಗಲೂ ಸೆಟ್ ವೈ ಮೇಲೆ ನಾವು ಫೋಕಸ್ ಮಾಡಬೇಕಾಗತ್ತೆ. ಸೊ ಇದು ಇಂಪಾರ್ಟೆಂಟ್. ಇದು 1 ಫಂಕ್ಷನ್ ಅಂದರೆ 1 ಎಲಿಮೆಂಟ್ ಆಫ್ ಸೆಟ್ ಎಕ್ಸ್ ಈಸ್ ರಿಲೇಟೆಡ್ ಟು 1 ಎಲಿಮೆಂಟ್ ಆಫ್ ಸೆಟ್ ವೈ. ಆನ್ ಟು ಫಂಕ್ಷನ್ ಅಂದರೆ ನೋ ಎಲಿಮೆಂಟ್ ಆಫ್ ಸೆಟ್ ವೈ ಈಸ್ ಲೆಫ್ಟ್ ಓವರ್ ವಿತೌಟ್ ಮ್ಯಾಪಿಂಗ್. ಅಥವಾ ಎಲ್ಲ ಎಲಿಮೆಂಟ್ಸ್, ಆಲ್ ದಿ ಎಲಿಮೆಂಟ್ಸ್ ಆಫ್ ಸೆಟ್ ವೈ ಈಸ್ ದಿ ಇಮೇಜ್ ಆಫ್ ಸಮ್ ಎಲಿಮೆಂಟ್, ಯಾವುದೋ ಒಂದು ಎಲಿಮೆಂಟ್ ಆಫ್ ದಿ ಸೆಟ್ ಎಕ್ಸ್. ಸೊ ಆವಾಗ ನಾವು ಆನ್ ಟು ಫಂಕ್ಷನ್ ಅಂತ ಕರಿತೀವಿ. ಸೊ 3 ಫಂಕ್ಷನ್ ಕಲ್ತ್ಕೊಂಡಿದ್ದೀವಿ, ಟೈಪ್ಸ್ ಆಫ್ ಫಂಕ್ಷನ್ನು. ಒಂದು 1 ಫಂಕ್ಷನ್ನು, ಮೆನಿ 1 ಫಂಕ್ಷನ್ನು, ಆನ್ ಟು ಫಂಕ್ಷನ್. ಈಗ ಕೊನೆಯದಾಗಿ ಬೈಜೆಕ್ಟಿವ್ ಫಂಕ್ಷನ್. ಈ ಬೈಜೆಕ್ಟಿವ್ ಫಂಕ್ಷನ್ ಅಂದರೆ 1 ಮತ್ತು ಆನ್ ಟು ಫಂಕ್ಷನ್. 1 ಆಗಿರಬೇಕು, ಆನ್ ಟು ಆಗಿರಬೇಕು. ಆವಾಗ ಅದನ್ನು ಬೈಜೆಕ್ಟಿವ್ ಫಂಕ್ಷನ್ ಅಂತ ಕರಿತೀವಿ. ಎ ಫಂಕ್ಷನ್ ವಿಚ್ ಇಸ್ ಬೋತ್ 1-to-1 ಫಂಕ್ಷನ್ ಆ್ಯಂಡ್ ಆಸ್ ವೆಲ್ ಆಸ್ ಆನ್ ಟು ಫಂಕ್ಷನ್ ಇಸ್ ಕಾಲ್ಡ್ ಬೈಜೆಕ್ಟಿವ್ ಫಂಕ್ಷನ್. ಇಲ್ಲಿ ನೋಡ್ತಾ ಇರ್ಬೋದು ಚಿತ್ರದಲ್ಲಿ, ಸೆಟ್ ಎಕ್ಸ್ ಇದೆ, ಸೆಟ್ ವೈ ಇದೆ. ಸೆಟ್ ಎಕ್ಸಲ್ಲಿರ್ತಕ್ಕಂಥ ಪ್ರತಿಯೊಂದು ಎಲಿಮೆಂಟು ಒಂದೊಂದು ಎಲಿಮೆಂಟ್ ಆಫ್ ಸೆಟ್ ವೈ ಜೊತೆ ಮ್ಯಾಪ್ ಆಗಿದೆ. ಸೊ ಆವಾಗ ಅದು 1 ಆಗುತ್ತೆ. 1 ಎಲಿಮೆಂಟ್ ಆಫ್ ಸೆಟ್ ಎಕ್ಸ್ ಈಸ್ ರಿಲೇಟೆಡ್ ಟು ಆರ್ ಮ್ಯಾಪ್ಡ್ ಟು 1 ಎಲಿಮೆಂಟ್ ಆಫ್ ಸೆಟ್ ವೈ. ಸೊ ಅದಕ್ಕೋಸ್ಕರ ಇದು 1. ಇದು ಆನ್ ಟುನಾ? ಹೌದು. ಯಾಕೆ ಆನ್ ಟು ಅಂತ ಹೆಂಗೆ ಹೇಳ್ತೀರಾ? ಸೆಟ್ ವೈಯಲ್ಲಿರ್ತಕ್ಕಂಥ ಎಲ್ಲ ಎಲಿಮೆಂಟ್ಸ್ಗಳು ಇಮೇಜ್ಗಳಾಗಿವೆ. ಯಾವುದೋ ಒಂದು ಎಲಿಮೆಂಟ್ಸ್ ಆಫ್ ಸೆಟ್ ಎಕ್ಸಿನ ಆಗಿರೋದ್ರಿಂದ ಇದನ್ನು ಆನ್ ಟು ಫಂಕ್ಷನ್ ಕರಿತೀವಿ. ಸೊ ಎರಡೂ ಆಗಿದೆ, 1 ಆಗಿದೆ, ಆನ್ ಟೂನೂ ಆಗಿದೆ. ಸೊ ಅದಕ್ಕೋಸ್ಕರ ಇದನ್ನು ಬೈಜೆಕ್ಟಿವ್ ಫಂಕ್ಷನ್ ಅಂತ ಕರಿತೀವಿ. ಸೊ 1-to-1 ಫಂಕ್ಷನ್ ಕಲ್ತ್ಕೊಂಡ್ವಿ, ಮೆನಿ 1 ಫಂಕ್ಷನ್ ಕಲ್ತ್ಕೊಂಡ್ವಿ, ಆನ್ ಟು ಫಂಕ್ಷನ್ ಕಲ್ತ್ಕೊಂಡ್ವಿ ಮತ್ತು ಬೈಜೆಕ್ಟಿವ್ ಫಂಕ್ಷನ್ ಕಲ್ತ್ಕೊಂಡಿದ್ದೀವಿ. ಈಗ ಇದೊಂದು ಉದಾಹರಣೆ ನೋಡೋಣ. 2 ಸೆಟ್ ಕೊಟ್ಟಿದ್ದೀವಿ, ಒಂದು ಡೊಮೈನು, ಇನ್ನೊಂದು ಕೋಡೊಮೈನು. ಸೆಟ್ ಎಕ್ಸ್ ಅನ್ನೋದು ಡೊಮೈನು, ಸೆಟ್ ವೈ ಅನ್ನೋದು ಕೋಡೊಮೈನು. ಈಗ ಇದು ಬೈಜೆಕ್ಟಿವ್ ಫಂಕ್ಷನಾ ಅಂತ ಪ್ರಶ್ನೆ. ಇದು ಬೈಜೆಕ್ಟಿವ್ ಫಂಕ್ಷನ್ ಆಗಬೇಕು ಅಂದರೆ ಏನಾಗಿರಬೇಕು? 1 ಆಗಿರಬೇಕು ಮತ್ತು ಆನ್ ಟು ಆಗಿರಬೇಕು. ಇದು 1 ಫಂಕ್ಷನಾ? ಆಗಿಲ್ಲ. ಯಾಕೆ ಅಂದರೆ ಸೆಟ್ ವೈಯಲ್ಲಿರ್ತಕ್ಕಂಥ ಒಂದು ಎಲಿಮೆಂಟು ಅಂದರೆ 2 ಈಸ್ ದಿ ಇಮೇಜ್ ಆಫ್ ಎ ಆಸ್ ವೆಲ್ ಆಸ್ ಬಿ. ಇದು 1 ಅಲ್ಲ, ಮೆನಿ 1 ಫಂಕ್ಷನ್ ಆಗಿಬಿಡುತ್ತೆ. ಯಾಕೆಂದರೆ ಎಗೂ 2 ಇಮೇಜು, ಬಿಗೂ ಕೂಡ 2 ಅನ್ನೋದು ಇಮೇಜ್ ಆಗಿರೋದ್ರಿಂದ ಇದು ಮೆನಿ 1. ನೋಡಿ, ಹೆಸರಲ್ಲೇ ಇದೆ ಮೆನಿ ಅಂದರೆ ಏನು? ಎಕ್ಸಲ್ಲಿರ್ತಕ್ಕಂಥ ಬೇರೆ ಬೇರೆ ಎಲಿಮೆಂಟ್ಸ್ಗೆ, ಡಿಫ್ರೆಂಟ್ ಎಲಿಮೆಂಟ್ಸ್ಗೆ ಮೆನಿ 1 ಅಂದರೆ ಸೆಟ್ಟಲ್ಲಿ ವೈ ಅನ್ನೋ ಸೆಟ್ಟಲ್ಲಿ ಒಂದೇ ಒಂದು ಎಲಿಮೆಂಟ್ ಜೊತೆ ಫಂಕ್ಷನ್ ಆಗಿದ್ದರೆ ಅಥವಾ ಮ್ಯಾಪ್ ಆಗಿದ್ದರೆ ಅಂಥದ್ದನ್ನು ನಾವು
ಮೆನಿ ಒನ್ ಫಂಕ್ಷನ್ ಅಂತ ಕರಿತೀವಿ. ಸೊ ಇದು ಮೆನಿ ಒನ್ ಅಲ್ಲ. ಇದು ಆನ್ ಟೂನೂ ಅಲ್ಲ. ಯಾಕೆ ಅಂದರೆ 3 ಈಸ್ ನಾಟ್ ಎ ಇಮೇಜ್ ಆಫ್ ಎನಿ ಎಲಿಮೆಂಟ್ ಆಫ್ ಸೆಟ್ ಎಕ್ಸ್. 3ಗೆ ಯಾವುದೇ ಮ್ಯಾಪಿಂಗ್ ಇಲ್ಲ. 3 ಹಾಗೇ ಇದೆ, ಒಂದೇ ಒಂದು ಎಲಿಮೆಂಟು 3 ಸೆಟ್ ವೈಯಲ್ಲಿ ಯಾವುದೇ ರೀತಿಯ ಮ್ಯಾಪಿಂಗ್ ಇಲ್ಲದೆ ಇರೋದ್ರಿಂದ ಇದು ಆನ್ ಟು ಆಗಿಲ್ಲ. ಸೊ 1 ಆಗಿಲ್ಲ, ಆನ್ ಟೂನೂ ಆಗಿಲ್ಲ. ಒಂದು ಆಗಲಿಲ್ಲ ಅಂದ್ರೂ ಅದು ಬೈಜೆಕ್ಟಿವ್ ಫಂಕ್ಷನ್ ಆಗಲ್ಲ. 1 ಆಗದೆ ಇದ್ರೆ ಬೈಜೆಕ್ಟಿವ್ ಆಗಲ್ಲ. ಆನ್ ಟು ಆಗಲಿಲ್ಲ ಅಂದ್ರೂ ಬೈಜೆಕ್ಟಿವ್ ಆಗಲ್ಲ. ಎರಡೂ ಆಗಲಿಲ್ಲ, 1 ಆಗಲಿಲ್ಲ, ಆನ್ ಟೂನೂ ಆಗಲಿಲ್ಲ ಅಂದರೆ 100% ಬೈಜೆಕ್ಟಿವ್ ಆಗ ಚಾನ್ಸೇ ಇಲ್ಲ. ಸೊ ಒಂದು ನಾಲ್ಕು ಇಟ್ಕೋಬೇಕು, ಬೈಜೆಕ್ಟಿವ್ ಫಂಕ್ಷನ್ ಅಂದರೆ 1 ಮತ್ತು ಆನ್ ಟು ಎರಡೂ ಆಗಿದ್ದರೆ ಆವಾಗ ನಾವು ಬೈಜೆಕ್ಟಿವ್ ಫಂಕ್ಷನ್ ಅಂತ ಕರಿತೀವಿ. ಇಲ್ಲಿ ಇನ್ನೊಂದು ಉದಾಹರಣೆ ನೋಡೋಣ. ಸೆಟ್ ಎಕ್ಸ್ ಅಂತ ಇದೆ, ಸೆಟ್ ವೈ ಅಂತ ಇದೆ, ಎರಡು ಸೆಟ್ ಕೊಟ್ಟಿದ್ದೀವಿ, ಒಂದು ಮ್ಯಾಪಿಂಗ್ ಇದೆ, ಒಂದು ಫಂಕ್ಷನ್ನು. ಇದು 1 ನೀವು ನೋಡ್ತಾ ಇದ್ದಂಗೆ ಹೇಳ್ಬೋದು ಇದು 1 ಅಲ್ಲ, ಮೆನಿ ಒನ್. ನೋಡಿ, ಎ ಈಸ್ ರಿಲೇಟೆಡ್ ಟು 1, ಬಿ ಈಸ್ ಮ್ಯಾಪ್ ಟು 1, ಸಿ ಈಸ್ ಮ್ಯಾಪ್ ಟು 1. ಅಂದರೆ ಏನಂದ ಅರ್ಥ, ಮೆನಿ ಒನ್ ಫಂಕ್ಷನ್ ಇದು 1 ಆಗಿಲ್ಲ. ಸೊ ಅದಕ್ಕೋಸ್ಕರ ಇದು ಬೈಜೆಕ್ಟಿವ್ ಆಗಲ್ಲ. ಆನ್ ಟು ಆಗತ್ತಾ, ಆನ್ ಟೂನೂ ಅಲ್ಲ. ಯಾಕೆಂದರೆ 2 ಈಸ್ ನಾಟ್ ಎ ಇಮೇಜ್ ಆಫ್ ಎನಿ ಎಲಿಮೆಂಟ್. 2ಗೆ ಯಾವುದೇ ಇಮೇಜ್ ಇಲ್ಲ, ಅಥವಾ 2 ಯಾವುದಕ್ಕೂ ಇಮೇಜ್ ಆಗಿಲ್ಲ. 3 ಕೂಡ ಯಾವುದಕ್ಕೂ ಇಮೇಜ್ ಆಗಿಲ್ಲದೆ ಇರೋದ್ರಿಂದ ಇದು ಆನ್ ಟು ಆಗಿಲ್ಲ. ಈ ಒಂದು ಫಂಕ್ಷನ್ ಮೆನಿ ಒನ್ ಆಗಿದೆ, 1 ಆಗಿಲ್ಲ, ಆನ್ ಟು ಆಗಿಲ್ಲ. ಸೊ ಅದಕ್ಕೋಸ್ಕರ ಬೈಜೆಕ್ಟಿವ್ ಆಗಿಲ್ಲ. ಈ ಒಂದು ಉದಾಹರಣೆಯಿಂದ 4 ಟೈಪ್ಸ್ ಆಫ್ ಫಂಕ್ಷನ್ಸ್ ಬಗ್ಗೆನೂ ನಿಮಗೆ ಒಂದು ಐಡಿಯಾ ಬರುತ್ತೆ. ಇದು 1 ಆಗಿಲ್ಲ, ಮೆನಿ ಒನ್ ಆಗಿದೆ, ಆನ್ ಟು ಆಗಿಲ್ಲ ಮತ್ತು ಬೈಜೆಕ್ಟಿವ್ ಆಗಿಲ್ಲ. ಸೊ ಈ ಥರ 4 ಟೈಪ್ಸ್ ಆಫ್ ಫಂಕ್ಷನ್ಸ್ ಬಗ್ಗೆ ತಿಳ್ಕೊಂಡಿದ್ದೀರಾ. ಮುಂದಿನ ತರಗತಿಯಲ್ಲಿ ಕಾಂಪೋಸಿಷನ್ ಆಫ್ ಫಂಕ್ಷನ್ಸ್ ಅಂದರೆ ಏನು, ಇನ್ವರ್ಸ್ ಆಫ್ ಫಂಕ್ಷನ್ಸ್ ಅಂದರೆ ಏನು, ಅದ್ರ ಬಗ್ಗೆ ತಿಳ್ಕೊಳ್ಳೋಣ.